ಸಲ್ಲ ಇಲ್ಲಿ ಸಲ್ಲ ಪಾಂಡುರಂಗ ಅಣ್ಣಯ್ಯ ಅಕ್ಕೆ ಹೋಗಿ ಒಂದ್ ವಾರ ಆಯ್ತು. ಅವ್ರು ಎಲ್ಲ ಹೋಗಿದ್ದಾರೆ ಅಂತ ನಿಮ್ಗೆ ಗೊತ್ತಾ? ಯಾವ ಮನೆಗೆ ಗೊತ್ತಮ್ಮ? ಹೋಗ್ಲಿ ಫೋನ್ ಮಾಡಿದ್ರೆ ಎಲ್ಲಿದ್ದೀರಾ ಅಂತ ಕೇಳತ್ತಾನೆ. ನಾನು ಯಾವಾಗ ಫೋನ್ ಮಾಡಿದಾಗ್ಲೂ ಬರೀ ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ಅಲ್ಲ ಅವ್ರು ಏನು ಭೂಮಿ ಮೇಲೆ ಬದುಕಿದಾರೋ ಅಥವಾ ರೀಚ್ ಆಗ್ಬೇಕಾದ ಜಾಗ ರೀಚ್ ಆಗ್ಬಿಟ್ರು ಅನುಮಾನ. ಮಗನೇ, ಈ ತರ ಮಾತಾಡೋಕ್ ನೀವು ನಾಚಿಕೆ ಆಗಲ್ವೇನು? ಲೇ ಜಾಜಿ, ಎಲ್ಲಿಗೆ ಹೋಗ್ತಾ ಇದ್ಯಾ? ಮನೆಗೆ ಯಾವಾಗ ಬರ್ತೀಯಾ ಅಂತ ಗಂಡನಾದ ನೀನು ಒಂದು ಮಾತು ಕೇಳಬಾರ್ದೇನು? ರಂಗಮ್ಮ, ನೀವು ಜಾಸ್ತಿ ರೊಚ್ಚಿಗೆದ್ದೊಳ್ಬೇಡಿ. ನಾನು ಕೇಳಬೇಕು ಅಂತಾನೆ ಇರ್ತೀನಿ. ಅಷ್ಟ್ರಲ್ಲ ಅವ್ರು ಅಂತ ಮಾಯ ಆಗೇ ಬಿಟ್ಟಿರ್ತಾರೆ. ನೀನು ಹೇಳಿಲ್ಲ, ಹಾಳಾಗ್ ಹೋಗ್ಲಿ. ನಾನು ಈ ಮನೆ ಹಿರಿಯರು, ನನಗೊಂದು ಮಾತು ಕೇಳಬಾರ್ದೇನು? ನೋಡಿ ರಂಗಮ್ಮ, ಅಂತ ಸಂಪ್ರದಾಯಗಳು ಎಲ್ಲ ನಿಮ್ಮ ಕಾಲಕ್ಕೆ ಮುಗಿದೋಯ್ತು. ಅಲ್ಲಿ ನೋಡಿ ಈಗ ಏನು ಹೋಗಿದಾರಲ್ಲ, ಅಲ್ಲಿ ಅಪ್ಪಿ ತಪ್ಪಿ ಏನಾದ್ರು ಖುಷಿ ಸಂಗತಿ ನಡೆದಿತ್ತು ಅಂದ್ರೆ ಅಭಿ ನಾನು ಇಂಥ ಕಡೆ ಹೋಗಿದ್ದೆ ಹಿಂಗಾಯ್ತು ಅಂತ ಬಂದು ಬಾಯಿ ಬಿಡ್ತಾರೆ. ಇಲ್ಲ ಅಂದ್ರೆ ಅದ್ರ ಬಗ್ಗೆ ಚಕಾರನು ಎತ್ತಲ್ಲ. ಇದು ಸಂಸಾರಸ್ಥಳ ಲಕ್ಷಣ ಅಲ್ಲ. ಕೇಳ್ಕೊಂಡಿದ್ದ ನಿನ್ನ ಹತ್ರ ಆಗ್ಲಿ, ನಿನ್ನ ಯಜಮಾನಪ್ಪನ ಹತ್ರ ಆಗ್ಲಿ, ನಮ್ಮಿಬ್ರಿಗೂ ಮದುವೆ ಮಾಡಿಸಿ ಸಂಸಾರ ಮಾಡಕ್ ಬಿಡಿ ಅಂತ ಹೇಳಿ ನಾನು ಏನಾದ್ರು ಕೇಳ್ಕೊಂಡಿದ್ನ ತಂದು ಕಟ್ಟಿದ್ರಿ. ಈಗ ಅನುಭವ ಏನು ಯಜಮಾನ್ರೆ, ನಾನೇ ಎಷ್ಟೋ ವಾಸಿ. ಮಾರ್ಕೆಟ್ ಹೋಗ್ಬೇಕಾದ್ರು ಏನು ಯಜಮಾನ್ರೆ ಮಾರ್ಕೆಟ್ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತೀನಿ. ಸ್ನಾನಕ್ಕೆ ಹೋಗ್ಬೇಕಾದ್ರು ಏನು ಯಜಮಾನ್ರೆ ಸ್ನಾನಕ್ಕೆ ಹೋಗ್ತಾ ಇದೀನಿ ಅಂತ ಹೇಳ್ಬಿಟ್ಟು ಹೋಗ್ತೀನಿ. ಏ ಚಂಪಾ, ನೀನ್ ಸ್ನಾನಕ್ಕೆ ಹೋಗೋ ವಿಷಯನ ನಮ್ಮಣ್ಣ ಏನತ್ರ ಯಾಕೆ ಹೇಳ್ಬೇಕು? ನಾನ್ ಸ್ನಾನಕ್ಕೆ ಹೋಗೋದು ಈ ವಯ್ಯ ಹರಿಬರಿನಲ್ಲಿ ಬಂದ್ ಬಾಗ್ಲು ತಟ್ಟೋದು ಇವೆಲ್ಲ ಯಾಕೆ ಬೇಕು? ಅದಕ್ಕೆ ನಾನೇ ಹೇಳ್ಬಿಟ್ಟು ಹೋಗ್ತೀನಿ. ಮಗನೇ, ನೀನು ಯಾರು? ಗಂಡುಗಲಿ ವಂಶದ ಜೀಲ ಶೂಲ ಲಣಕೀಳ, ಗಂಡುಗಲಿ ವಂಶದ ಖಡ್ಗನ ತಗೋ. ನೀನ ಯೋಚನಾಗಿ ನಿನ್ನ ಹೆಚ್ಚಿನ ಮಟ್ಟ ಮಾತ್ರ ರಂಗಮ್ಮ, ಏನ್ರಿ ಆಡೋ ಮಾತುಗೊಂದು ಅರ್ಥ ಬಿಡ್ಬೇಡ್ರಿ. ಆ ತುಕ್ಕು ಹಿಡಿದ್ರೆ ಕತ್ತೆ ಹಿಡ್ಕೊಂಡು ಯಾರಂತಾನೆ ನಾನು ಮಟ್ಟ ಹಾಕ್ಲಿ. ಹಾಗಾದ್ರೆ ನನ್ನ ಕೈಲಿರೋ ಬಳೆನ ಕೊಡ್ತೀನಿ, ತೋಟ್ಕೊಂಡು ಮೂಲೆ ಕೂತ್ಕೋ. ಅಹೇ 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 ಲಕ್ಷ್ಮೀ ನರಸಿಂಹ ಗಂಟುಗಳೇ ನೋಡುತ್ತಲೇ ಅಪ್ಪಾಜಿ, ನೀನೇನೋ ಸಂಸಾರದ ಎಲ್ಲ ಸುಖ ಸವಲತ್ತುಗಳು ನನಗೆ ಸಾಕು ಅಂತ ಫುಲ್ ಸ್ಟಾಪ್ ಇಟ್ಬಿಟ್ಟು ಇದ್ದಕ್ಕಿದ್ದಂಗೆ ಮೇಲೆ ಕೊಟ್ಟೋಗ್ತೇನೆ. ನಾನು ನಿನ್ನ ಮಗ, ನಿನ್ನ ಸುಪುತ್ರ, ನಿನ್ನ ಏಕೈಕ ಕುಲಪುತ್ರ ಈ ಸಂಸಾರವೆಂಬ ಸಾಗರದಲ್ಲಿ ಮುಳುಗಿ ಸಾಯ್ತಾ ಇದ್ದೆ. ನನ್ನ ಹೆಂಡತಿ ಎಂಬ ಹೆಂಡತಿ ಒಂದು ವಾರದಿಂದ ನಾಪತ್ತೆ ಆಗ್ಬಿಟ್ಟಿದ್ದಾಳೆ. ನೋಡು, ಅವಳನ್ನ ನಾನು ಹದ್ದುಬಸ್ತಲ್ಲಿ ಇಟ್ಕೋಬೇಕು. ಆ ಸ್ಥೈರ್ಯವನ್ನ ಆ ಮನೋಶಕ್ತಿಯನ್ನ ನೀನು ನನಗೆ ತುಂಬಬೇಕು. ಅದನ್ನೆಲ್ಲ ನೀನು ತುಂಬಿದೀಯಾ ಅಂತ ನನಗೆ ಗೊತ್ತಾಗಬೇಕು ಅಂದ್ರೆ ನೀನು ಫೋಟೋದಿಂದ ಒಂದೇ ಒಂದ್ಸಲ ಅಂತ ನನಗೆ ಬೇಕು. ಏನು ಯಜಮಾನ್ರೆ, ಮಾವನರ ಆಶೀರ್ವಾದ ಸಿಕ್ಕೇ ಬಿಡ್ತು. ಅಲ್ಲಿಗೆ ನಿಮ್ ಕೋಪ ಅರ್ಧ ತಣ್ಣಗಾಯ್ತು. ಪೂರ್ತಿ ತಣ್ಣಗಾಗ್ಬೇಕು ಅಂದ್ರೆ ನೀವು ನಾನು ಹೇಳಿದ ಜಾಗಕ್ಕೆ ಬರ್ಬೇಕು. ಎಲ್ಲಿಗೆ ಬರಬೇಕು ಅಂತ ಹೇಳು. ನಂದಿ ಬೆಟ್ಟಕ್ಕೆ ಹೋಗ್ಬಿಡೋಣ, ಅಲ್ಲಿ ತುಂಬಾ ತಣ್ಣಗಿರುತ್ತೆ. ನಾನು ನಂದಿ ಬೆಟ್ಟಕ್ಕೆ ಬಂದು ಫುಲ್ ತಣ್ಣಗಾಗ್ಬಿಟ್ರೆ ನಮ್ಮ ಹೆಂಡ್ರನ್ನ ಕಂಟ್ರೋಲ್ ಮಾಡೋರು ಯಾರು? ಕಂಟ್ರೋಲ್ ಮಾಡೋದಕ್ಕೆ ನಾವು ಏನ್ ಮಾಡ್ಬೇಕು ಅದನ್ನ ಹೇಳು ಮಗನೇ. ಮಾತೃಶ್ರೀ ರಂಗಮ್ಮನವರೇ, ನೀವು ಮನೆಯವರೆಲ್ಲರೂ ನನಗೆ ಸಹಕಾರ ಕೊಡ್ತೀನಿ ಅಂತ ಮಾತು ಕೊಟ್ರೆ ನಾನು ನಮ್ಮ ಹೆಂಡ್ರನ್ನ ಕಂಟ್ರೋಲ್ ಮಾಡ್ತೀನಿ. ಜಗತ್ಗೆ ಟ್ರಿಪ್ ಹೇಗಿತ್ತು? ಸೂಪರ್ ಫ್ಯಾಂಟಾಸ್ಟಿಕ್. 1 ವೀಕ್ ಹೇಗ್ ಕಳೀತು ಅಂತಲೇ ಗೊತ್ತಾಗ್ಲಿಲ್ಲ. ಎಲ್ಲೆಲ್ಲಿ ಹೋಗಿದ್ರಿ? ನಾರ್ತ್ ಇಂಡಿಯಾ ಫುಲ್ ಟೂರ್ ಮಾಡ್ದೆ ಕಣೋ. ಎಲ್ಲ ಮಹಿಳಾ ಸಂಘಕ್ಕೂ ವಿಸಿಟ್ ಮಾಡ್ದೆ. ಭಾಷಣ? ಅದೇ ನನ್ನೇಮೋ ಬಿಡ್ತೀನಾ? ಎಲ್ಲಾ ಕಡೆನೂ ಭಾಷಣ ಮಾಡಿದ್ರ? ಏನ್ ಭಾಷಣ ಮಾಡಿದ್ರಿ? ಸಂಸಾರ ಅಂದ್ಮೇಲೆ ಎಲ್ರು ಒಗ್ಗಟ್ಟಿನಿಂದ ಇರ್ಬೇಕು, ದೊಡ್ಡವ್ರಿಗೆ ಮರ್ಯಾದೆ ಕೊಡ್ಬೇಕು, ಅತ್ತೆ ಅಂದ್ರೆ ದೇವ್ರು, ಪತಿಯೇ ಪರ ದೈವ ಅಂತ ನನ್ನ ಸ್ಟೈಲ್ ಸ್ಪೀಚ್ ಮಾಡ್ದೆ ನೋಡು. ಕ್ಲಾಪ್ಸ್ ಮೇಲೆ ಕ್ಲಾಪ್ಸ್. ಅಷ್ಟೊಂದು ಡಲ್ ಆಗಿದ್ದೀರಾ? ನೀವು ಹೋದಾಗಿಂದ ಆ ಪಾಂಡುರಂಗ ನಮ್ಗೆ ಒಂದೇ ಒಂದು ಬೀಡಿಗಾಸ್ ಕೂಡ ಕೊಟ್ಟಿಲ್ಲ. ಮಸಾಲೆ ದೋಸೆ ಹೋಟ್ಲು ಎಲ್ಲಿದೆ ಅಂತಾನೆ ಮರ್ತೋಗ್ಬಿಟ್ಟಿದೆ ನಮ್ಗೆ. ಯು ಡೋಂಟ್ ವರಿ, ಹಬಿ ಹತ್ರ ನಾನ್ ಮನೆ ಕೊಡಿಸ್ತೀನಿ. ಹಲೋ, ನಂಗೆ ಸ್ವಲ್ಪ ಮನಿ ಬೇಕಿತ್ತು. ಚೆಕ್ ಕೊಡಿ. ನೀವೇ ನನ್ ಚಕ್ಕು. ಇದ್ಯಾವ್ದು ಕಂಡವ್ರ ಮನೆ ಬೇಕು? ಡೋಂಟ್ ಟಾಕ್ ರಬೇಶ್. ತಲೆಗಿಲೆ ಕೆಟ್ಟಿದ್ಯಾ? ನೋಡಿ ಇವ್ರೆ, ಆಜಲಿ ಬಿದಿಲಿ ಹೋಗೋರ್ಗಲ್ಲ ಸುಮ್ನೆ ನಮ್ಮ ಕೈಯಿಂದ ದುಡ್ಡು ಕೊಡೋದಕ್ಕೆ ಆಗಲ್ಲ. ಟಾಕಿಂಗ್ ನಾನ್ಸೆನ್ಸ್. ನಿಮ್ಗೆ ನಾನ್ ಯಾರು ಅಂತ ಗೊತ್ತಿಲ್ವಾ? ರೇ, ಇದನ್ನೇ ನಮ್ಮಪ್ಪನ ಬೋರ್ಡ್ ತಲೆ ಅಂದ್ಕೊಂಡು ಆಣೆ ಮಾಡಿ ಹೇಳ್ತಾ ಇದ್ದೀನಿ. ನೀವ್ ಯಾರು ಅಂತ ನನಗೆ ಗೊತ್ತಿಲ್ಲ. ಅಣ್ಣಯ್ಯ, ಏನ್ ಗಲಾಟೆ? ನೋಡಮ್ಮ, ಈ ಅಮ್ಮ ಯಾರೋ ಏನ್ ಸುಡುಗಡೋ ನನಗಂತೂ ಗೊತ್ತಿಲ್ಲ. ಬಂದು ದುಡ್ಡು ಕೊಡು ಅಂತ ಕೇಳ್ಬಿಟ್ರೆ ನಾನು ಕೊಡಕ್ಕಾಗುತ್ತೇನಮ್ಮ? ಚಂದ ವಸೂಲಿಗೆ ಬಂದಿರ್ಬೇಕು. ಪಲ್ಲು, ಈ ರೀತಿ ಎಲ್ಲ ಟಾಕ್ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ನಾನು ನನ್ನ ಹಬಿ ಹತ್ರ ಮನಿ ಕೇಳ್ತಾ ಇದ್ದೀನಿ. ಜಸ್ಟ್ ಕೀಪ್ ಕ್ವೈಟ್. ಹೌದು, ನೀವ್ ಯಾರ ಮನೆಯವರು? ಪಲ್ಲು, ಏನೇ ಇದು ಗಲಾಟೆ? ಅಮ್ಮ, ಇಲ್ಲಿ ಯಾವ್ದೋ ಒಂದ್ ಹೆಂಗ್ಸು ಅಣ್ಣಯ್ಯನ ಹತ್ರ ದುಡ್ಡು ಕೇಳ್ತಾ ಇದೆ. ಯಾರಮ್ಮ ನೀನು? Oh my God, ಅತ್ತೆ, ನಾನ್
ನಾನು ಜಾಜಿ ಜುಂಬದನ್ನಿ, ಈ ಗಲಿ ವಂಶದ. ಇಟ್ಸ್ ನಾಟ್ ಗಲಿಗಲಿ ಕಂಡ್ರೆ, ಇಟ್ಸ್ ಗಂಟಗಲಿ. ಅದೇ ನಾನು ಹೇಳ್ತಾ ಇರೋದು, ಈ ವಂಶದ ಸೊಸೆ. ಅಯ್ಯೋ ಮಗನೇ, ಪಾಪ ಈ ಅಮ್ಮನ್ ತಲೆ ಕೆಟ್ಟಿದೆ ಅಂತ ಕಾಣಿಸುತ್ತೆ. ಹಾಳಾಗೋಗ್ಲಿ, ಒಂದ್ 10 ರೂಪಾಯಿ ಕೊಟ್ಟು ಕಳ್ಸ. ಅಲ್ಲ, ಎಕ್ಸ್ಕ್ಯೂಸ್ ಮೀ, ಹಿಂಗೇನಾದ್ರು ತಲೆ ಕೆಟ್ಟಿದ್ಯಾ? 10 ರೂಪಾಯಿ ತಗೊಳಕ್ಕೆ ನಾನೇನ್ ಬೆಕ್ಕಲ್ಲ ರೇ, ನಾನು ನಿಮ್ಮ ವೈಫು. ರೇ, ಈ ಹಾದಿಲಿ ಬೀದಿಲಿ ಹೋಗೋರೆಲ್ಲ ಬಂದು ನಾನು ನಿಮ್ಮ ಹೆಂಡತಿ ಅಂದ್ಬಿಟ್ರೆ ನಾವು ಒಪ್ಕೊಳಕ್ಕಾಗತ್ತೇನ್ರಿ? ವಾಟ್ ಇಸ್ ದಿಸ್? ಒಂದೇ ಒಂದು ವೀಕ್ ಟೂರ್ ಹೋಗಿ ಬಂದಿದ್ದಕ್ಕೆ ನನ್ನೇ ಮರ್ತ್ಬಿಟ್ರಾ? ನೋಡಿ, ಈ ಹಿಂದೆ ನಿಮ್ಮನ್ನ ನೋಡಿದ ನೆನಪು ನನಗೆ ಇದ್ದಿದ್ರೆ ತಾನೇ ಮರೆಯೋದಕ್ಕೆ. ನೋಡಿ ಕಣ್ರಿ, ಈಗಲೂ ನಮ್ಮ ಅಮ್ಮನ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನೀವ್ ಯಾರು ಅಂತ ನನಗೆ ಗೊತ್ತಿಲ್ಲ. ನಾನ್ ಯಾರು ಅಂತ ನಿಮಗೆ ಗೊತ್ತಿಲ್ವಾ? ತಾಳಿ, ಈಗ ಗೊತ್ತು ಮಾಡಿಸ್ತೀನಿ. ನೋಡಿ, ನಮ್ಮ ಮ್ಯಾರೇಜ್ ಫೋಟೋ. ರೇ 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 ನೀವ್ ಯಾರೋ ಏನೋ ಗೊತ್ತಿಲ್ಲ, ಆದ್ರೂ ಒಂದು ಮಾತು ಹೇಳ್ಬಿಡ್ತೀನಿ ಕಣ್ರಿ. ತುಂಬಾ ಚೆನ್ನಾಗಿ ಟ್ರಿಕ್ ಮಾಡಿ ಫೋಟೋ ತಗೊಂಡಿದ್ರಿ ಕಣ್ರಿ. ಗ್ರಾಫಿಕ್ಸ್ ಮಾಡಿದ್ಯಾರೋ? ಏನ್ ಜಗದೀಶ್ ಇಲ್ಲ ತೇಜಸ್? ಡೋಂಟ್ ಟಾಕ್ ರಮೇಶ್, ಇದು ನಮ್ಮ ನಿಜವಾದ ಮದುವೆ ಫೋಟೋ. ಬೇಕಾದ್ರೆ ಅತ್ತೇನ್ ಕೇಳಿ. ಕಂಡವನ ಅತ್ತೆ ಅಂತ ಕರೆಯೋದಕ್ಕೆ ನಿನ್ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇಲ್ವೇನಮ್ಮ? ನೋಡೋದಕ್ಕೆ ಲಕ್ಷಣವಾಗಿದ್ಯಾ, ತಲೆಯಲ್ಲಿ ಸ್ವಲ್ಪನೂ ಬುದ್ಧಿ ಇಲ್ವಲ್ಲ. ನನ್ನ ಮಗನ್ ಜೊತೆ ಈ ಥರ ಫೋಟೋ ತೆಗಿಸ್ಕೊಂಡಿದೀಯಲ್ಲ, ನಿನ್ ಜನ್ಮಕ್ಕೆ ಜಾರಿ ಮುಳ್ಚುಚ್ಚ. ರಂಗಮ್ಮ, ಅದ್ರ ಫೋಟೋ ತೆಗೆಸ್ಕೊಂಡಿದ್ದಲ್ಲ, ನನ್ನ ಫೋಟೋನ ಹೆಂಗೋ ಅಭ್ಯಾಸ ಮಾಡ್ಬಿಟ್ಟು ಅಂಟಿಸ್ಕೊಂಡಿದ್ದು. ಇಂಥ ಕೆಲಸ ಮಾಡಿದಳಲ್ಲ ಈ ಹೆಂಗಸು, ಸ್ವಲ್ಪನಾದ್ರೂ ನಾಚಿ ಆಗ್ಲಿಲ್ವ ಇವಳಿಗೆ? ನಾನು ಅಭಿ. ಎತ್ರೆ ಕೈ ಎತ್ರೆ, ನಮಗೊಂಥರ ಆಗುತ್ತೆ. ನಿಮ್ ಮುಖ ನೋಡಕ್ ಇಷ್ಟಲ್ಲ. ರಂಗತ್ತೆ, ನಿಜವಾಗ್ಲೂ ನಿನಗೆ ಜಾಜಿಯವ್ರು ಯಾರು ಅಂತ ಗೊತ್ತಾಗ್ತಿಲ್ವಾ? ಬಾಬಾ, ನಿಮ್ಗೆ ಜಾಜಿತ್ ಕೇರ್ ಅಂತ ಗೊತ್ತಾಗ್ತಿಲ್ವಾ? ದಂಡ ಪಿಂಡಗಳ ಇವ್ರು ಯಾರು ಅಂತ ನಿಮ್ಮಿಬ್ರಿಗೂ ಗೊತ್ತೇನ್ರ? ಹಾಗಿದ್ರೆ ಅವ್ರ ಜೊತೆ ನಿಮ್ಮಿಬ್ರು ಆಚೆ ಆಗ್ಬೇಕಾಗತ್ತೆ. ಜಾಜತ್ಗೆ ಒಂದ್ ನಿಮಿಷ ಬನ್ನಿ. ನೋಡಿ ಜಾಜತ್ಗೆ, ನೀವು ಮಸಾಲೆ ದೋಸೆಗೆ ಅಂತ ಕೊಡೋ 200 ರೂಪಾಯಿ ಆಸೆಗೋಸ್ಕರ ಈ ಮನೆ, ಈ ಜಾಗ, ಆಸ್ತಿ, ಸೌಕರ್ಯಗಳನ್ನೆಲ್ಲ ನಾನ್ ಬಿಡಕ್ ತಯಾರಿಲ್ಲ. ಹಾಗಾಗಿ ನೀವ್ ಯಾರು ಅಂತ ನಮಗ್ ಗೊತ್ತಿಲ್ಲ. ಇಷ್ಟ ದಿವಸ ನೀವಿಬ್ರು ನನ್ ಜೊತೆಗೆ ಇದ್ದು ನಾನು ಹಾಕಿದ ಬಿಸ್ಕೆಟ್ ನ ತಿನ್ಕೊಂಡು ಈಗ ನನ್ನೇ ಬೈಟ್ ಮಾಡಕ್ ಬರ್ತಿದ್ದೀರಾ? ನಾನು ಏನ್ ಮಾಡ್ತೀನಿ ಅಂತ ಹೇಳಲ್ಲ, ಮಾಡ್ ತೋರಿಸ್ತೀನಿ. ಹಲೋ, ನಾನು ರಂಗಮ್ಮ ಮಾತಾಡ್ತಿರೋದು. ಮತ್ತೆ ನನ್ನ ಮಗನಿಗೆ ಒಂದು ಹೆಣ್ಣು ಬೇಕು. ಹೆಸರು ಪಾಂಡುರಂಗ ಗಂಡುಗಲಿ. ಇಂಥ ಮಿಟಕಲಾಡಿ ಹುಡುಗಿ ಬೇಡ. ಅತ್ತೆ, ನನ್ನನ್ನ ಅತ್ತೆ ಅಂತ ಕರೆಯೋ ನೀನ್ ಯಾರೇ ಕತ್ತೆ? ನಾನು ಈ ಮನೆ ಸೊಸೆ. ತೆಗೆದು ಬಿಟ್ಟ ಅಂದ್ರೆ ತಲೆ ಹೋಗಿ ತ್ಯಾಮಗೊಂಡಲ್ಲಿ ಆಚೆ ಬಿದ್ದಿರ್ಬೇಕು. ಇವಳು ಕೈಗೆ 1 ರೂಪಾಯಿ ಇಟ್ಟು ಆ ಕೊನೆ ರಸ್ತೆಗೆ ಬಿಟ್ಟು ಬಾಳೆ. ನಿಮ್ಮನ್ನ ಮಾಡ್ದೆ ನಾನು. ಹಲೋ ಇನ್ಸ್ಪೆಕ್ಟ್ರಾ? ಸರ್, ಇದನ್ನ ನಾನ್ ಮಾಡಿಲ್ಲ, ಅಂಗಡಿಯಿಂದ ತರಿಸಿದ್ದೀನಿ. ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಕುಡಿಯೋ ವಿಷಯದಲ್ಲಿ ನಮ್ ಸಾಹೇಬ್ರು ಬೇಜಾರೇ ಮಾಡ್ಕೊಳ್ಳಲ್ಲ, ಕೊಡಿ. ಇದಳ ಮೇಲೆ ಕುಡಿಯೋವರೆಗೂ ಸ್ವಲ್ಪ ತಡ್ಕೊಳ್ಳಿ ಸರ್. ಆಯ್ತು ಕುಡಿ. ಓಡೋಣ ಸರ್. ಜ್ಯೂಸ್ ಕೂಡ ಕರೀಲಿಲ್ಲ ಕಣ, ಅವ್ರಿಗೇನೋ ಪ್ರಾಬ್ಲಮ್ ಇದೆ ಕಣ. ಮೇಡಮ್, ಎಲೆಕ್ಷನ್ ಹತ್ರ ಬರ್ತಾ ಇದೆ, ನೀವು ಧೈರ್ಯವಾಗಿರಿ. ಯಾವ ಪ್ರಾಕ್ಸಿ ವೋಟ್ ಆಗ್ಲಿ ಅಲ್ಲಿ ಏನು ಪ್ರಾಬ್ಲಮ್ ಆಗದೆ ಇರ್ತಾರೋ ನಾನು ನೋಡ್ಕೋತೀನಿ. ಸರ್, ನಾನ್ ಕರ್ಸಿರೋದು ಅದಕ್ಕಲ್ಲ ಸರ್. ಈ ಮನೆಯವರೆಲ್ಲ ಸೇರ್ಕೊಂಡು ನಾನು ಈ ಮನೆ ಸೊಸೆ ಅಲ್ಲ ಅಂತ ಹೇಳ್ತಾ ಇದಾರೆ, ಪಾಂಡುರಂಗನ್ ವೈಫ್ ಅಲ್ಲ ಅಂತ ಹೇಳ್ತಾ ಇದಾರೆ. ವಾಟ್ ನಾನ್ಸೆನ್ಸ್ ಸರ್, ಸುಮ್ನೆ ಇದಿರಲ್ಲ, ಕರ್ದು ವಿಚಾರಿಸಿ ಸರ್. ಪಾಂಡುರಂಗ ಬಾರಯ್ಯ ಇಲ್ಲ ಏನಂತ ಕರೀತಾ ಇದೀಯಾ? ಹಂಗಂತ ಕರೀರಿ. ಕರೆಕ್ಟ್. ಪಾಂಡುರಂಗ. ಏನ್ ಇನ್ಸ್ಪೆಕ್ಟರ್ ಸಾಹೇಬ್ರೆ, ಅಪರೂಪಕ್ಕೊಮ್ಮೆ ನಮ್ಮನೆ ಕಡೆ ಪಯಣ ಬೆಳೆಸ್ಬಿಟ್ಟಿದ್ರಾ? ಈ ಜಾಜಿ ನಿನ್ ಹೆಂಡತಿ ಅಲ್ವಾ? ಏನ್ ನಿಮ್ ತಲೆಯಲ್ಲಿ ಬುದ್ಧಿದೆಯಲ್ಲ ಶಿಶುಫಲ? ಕಂಡ್ಕೊಂಡವ್ರ ನನ್ನ ಹೆಂಡತಿ ಅಂದ್ಬಿಟ್ರೆ ನಾನು ಹೆಂಗೋ ಒಪ್ಕೊಳ್ಳಿ? ಹಾಬಿ, ದಿಸ್ ಇಸ್ ಟೂ ಮಚ್. ನನಗೆ ಸಿಕ್ಕಾಪಟ್ಟ ಅವಮಾನ ಮಾಡ್ತಾ ಇದ್ದೀರಾ. ನೋಡಿ ಇವ್ರೆ, ನೀವ್ ಯಾರೋ ಏನೋ ನಮ್ಮ ತಾಯಣಿಗೂ ನನ್ಗೆ ಗೊತ್ತಿಲ್ಲ ಕಣ್ರಿ. ಅಲ್ಲ ಕಣ್ರಿ, ಬೆಳಕರಿದ್ರೆ ಸಾಕು ಬಂದು ನಮ್ಮ ಮನೆಯಲ್ಲಿ ಟೆಂಟ್ ಹಾಕ್ಬಿಡ್ತಿರಲ್ಲ. ನೋಡಿ, ನೀವು ಸಮಾಜ ಸೇವಕರಿರ್ಬೋದು, ಸಮಾಜ ಸೇವೆನ ಮಾಡಲೇಬೇಕು ಅಂತ ಇದ್ರೆ ಸಮಾಜಕ್ಕೆ ಹೋಗ್ರಿ. ಅದನ್ನ ಬಿಟ್ಬಿಟ್ಟು ನಮ್ಮ ವೈಯಕ್ತಿಕ ಸಂಸಾರಕ್ಕೆ ಯಾಕೆ ಉಳಿ ಹಿಡಿತೀರಾ? ಇದಕ್ಕೆ ನಿಮ್ಗೇನು ಅಲ್ವಾ ಸಂಬಂಧ ಕನೆಕ್ಷನ್ ಏನು ಇಲ್ವಾ? ಸುಮ್ಮನೆ ರೀ ಸಾಹೇಬ್ರೆ, ಆ ತರದ್ ಏನಾದ್ರೂ ಓದಿದ್ರೆ ಇಷ್ಟಕ್ಕಾಗ್ಲೇ ನನಗೊಂದು ಹೆಣ್ಣು ಮಗನೋ ಇಲ್ಲ ಗಂಡು ಮಗನೋ ಹುಟ್ಟುಬಿಟ್ಟು ಅದು LKG ನಲ್ಲಿ ಓದ್ತಾ ಇತ್ತು. ಸರ್, ನೋಡಿ ಸರ್, ನನ್ನ ಮ್ಯಾರೇಜ್ ಫೋಟೋ. ಇದಕ್ಕೇನಪ್ಪ ಹೇಳ್ತೀಯಾ? ಫೋಟೋ ಸ್ಟುಡಿಯೋಗೆ ಹೋಗಿ ಅಂತ 1000 ಜೋಡಿ ಫೋಟೋಗಳನ್ನ ಪ್ರಿಂಟ್ ಹಾಕಿ ಕೊಡ್ತಾರೆ. ಅಲ್ಲ ಕಣ್ರಿ ಶಿಶುಪಾಲ್ ಸಾಹೇಬ್ರೆ, ನಿಮ್ಮ ಪೊಲೀಸ್ ಸ್ಟೇಷನ್ ಒಂದು ಉದಾಹರಣೆ ಕೊಡ್ತೀನಿ. ಕಳ್ಳೊಂದು ಮತ್ತು ಕಳ್ಳಿದ ಅಕ್ಕಪಕ್ಕ ಫೋಟೋ ನಡೆಸಿದ್ರೆ ಒಂದು ಮಾತ್ರಕ್ಕೆ ಅವ್ರಿಬ್ರು ಗಂಡ ಹೆಂಡತಿ ಆಗ್ತಾರೇನ್ರಿ? ಕರೆಕ್ಟ್ ಪಾಯಿಂಟ್ ಹೇಳ್ಬಿಟ್ರಲ್ಲ ಸರ್. ಸುಮ್ನೆ ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋವರೆಗೂ ಸರ್, ಇವ್ರು ಊಟ ಮಾಡ್ತಾರೆ ಆದ್ರೆ ಮಲ್ಗೋದೇ ಇಲ್ವೇ? ಅದಕ್ಕೂ ನಮಗೂ ಏನೋ ಸಂಬಂಧ? ಅವ್ರವ್ರ ಬಗ್ಗೆ ಹರಿಸ್ಕೊಂತಾರ ಕಣ. ನಡಿಯಲ್ಲ, ನಡಿ ನಡಿ.
ಮಾನ ಮರ್ಯಾದೆ ಇದ್ದವ್ರು ಆ ತರ ಜಾಗ ಖಾಲಿ ಮಾಡ್ತಾರೆ, ಇಲ್ದೇ ಇದ್ದವ್ರು ಪರ್ಮನೆಂಟ್ ಆಗಿ ಇಲ್ಲೇ ತಳ ಊರ್ತಾರೆ. ರಂಗಿಲ ಅವ್ರೆ, ನಾನಂತೂ ನಿಮ್ಮ ಸೌಂದರ್ಯಕ್ಕೆ ಮಾರು ಹೋಗ್ಬಿಟ್ಟಿದ್ದೀನಿ ಕಣ್ರೆ. ಎಷ್ಟು ದಿವಸ ನಾನು ಮದುವೆ ಆಗ್ದೇನೆ ಕಾಲದಕ್ಕೂ ಸಾರ್ಥಕ ಆಯ್ತು ಅನಿಸ್ತಾ ಇದೆ. ಈಗ ಮುಚ್ಚುಮರೆಯಕ್ಕೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಅಲ್ಲ, ನಿಜ ಹೇಳಿ, ಈಗ ನೀವು ನನ್ನನ್ನು ಮದುವೆ ಆಗ್ತೀರೋ ಅಥವಾ ನಾನೇ ನಿಮ್ಮನ್ನು ಮದುವೆ ಆಗ್ಬಿಡ್ಲಾ? ಪಾಂಡುರಂಗ ಅವ್ರೆ, ಏನ್ ಹೀಗ್ ಮಾತಾಡ್ತಾ ಇದ್ದೀರಾ? ನಮ್ ತಂದೆ ಕೋಟ್ಯಾಧಿಪತಿ, ಮಂಚದ ಕೆಳಗೆ ಮೂಟೆಗಳು ನಿಂತಿದ್ದಾರೆ ಗೊತ್ತಾ? ಏನೋ ಹತ್ತಿ ಮುಟ್ಟೆನಾ? ಕರೆನ್ಸಿ ಮೂಟೆಗಳು. ಯಾವ್ದಕ್ಕೂ ಒಂದ್ಸರ್ತಿ ನೀವ್ ನಮ್ ತಂದೆ ತಾಯಿನ ಬಂದ್ ನೋಡ್ಬೇಕು. ಗಂಡುಗಲಿ ವಂಶದ ಅಳಿಯ ಸಿಕ್ತಿದ್ದಾರೆ ಅಂತ ಅವ್ರಂತೂ ತುಂಬಾ ಖುಷಿ ಆಗ್ಬಿಟ್ಟಿದ್ದಾರೆ. ಯಾಕೆ ಯೋಚನೆ ಮಾಡ್ತೀರಾ? ನಾವಿಬ್ರು ಮುಂದಿನ ತಿಂಗಳೇ ಮದುವೆ ಆಗ್ಬಿಡೋಣ ಬಿಡಿ. ಹೌದು, ಅಲ್ಲಿ ನಿಂತಿರೋ ಕಕ್ವಾಗಳು ಯಾರು? ನಮ್ಮನ್ನೇ ನೋಡ್ತಿದಾರ? ಅವರಾ? ಅಲ್ಲಿಬ್ರು ಜೆಂಟ್ಸ್ ನಿಂತ್ಕೊಂಡಿದ್ದಾವಲ್ಲ, ಅವು ಈ ಮನೆಯ ದಂಡಪಿಂಡಗಳು. ಪಕ್ಕದಲ್ಲಿ ಲೇಡಿ ನಿಂತ್ಕೊಂಡಿದ್ದಾಳಲ್ಲ, ಅವಳು ಯಾರೋ ನಂಗೆ ಗೊತ್ತಿಲ್ಲ. ನಮ್ಮ ಮದುವೆಗೆ ಬಂದ್ಬೇಕಿದ್ರೆ ಮಿಕ್ಕಿದ್ನ ಪಕ್ಕಿಂದ ತಿನ್ಕೊಂಡು ಹೋಗ್ಬೋದು, ನನ್ನ ಅಭ್ಯಂತರ ಏನೂ ಇಲ್ಲ. ಇದು ಮನೇಲಿ ಸೆಟ್ಲ್ ಆಗುವಂತ ಕೇಸ್ ಅಲ್ಲ. ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀರಾ? ಇದು ಡೊಮೆಸ್ಟಿಕ್ ವೈಲೆನ್ಸ್. ಹಬಿನ ಕೋರ್ಟಿಗೆ ಎಳಿತೀನಿ, ನ್ಯಾಯ ಕೇಳ್ತೀನಿ. ವಿಚಾರಣೆ ಪ್ರಾರಂಭ ಆಗಲಿ. ಯುವರ್ ಆನರ್, ನನ್ನ ಕಕ್ಷಿದಾರರಾದಂತಹ ಪಾಂಡುರಂಗ ಗಂಡುಗಲಿ ಅವರಿಗೆ ಜಾಜಿ ಅವರು ನಾನೇ ನಿಮ್ ಹೆಂಡತಿ ಅಂತ ಧಮಕಿ ಹಾಕ್ತಾ ಇದ್ದಾರೆ. ಯುವರ್ ಆನರ್, ಸಂಪ್ರದಾಯಸ್ಥ ಕುಟುಂಬದವರಾದ ಪಾಂಡುರಂಗ ಗಂಡುಗಲಿ ಅವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಯುವರ್ ಆನರ್, ಇವ್ರು ಹೇಳ್ತಾ ಇರೋದು ಸುತ್ತ ಸುಳ್ಳು. ಜಾಜಿ ಅವ್ರಿಗೂ ಪಾಂಡುರಂಗ ಅವ್ರಿಗೂ ಮದುವೆ ಆಗಿದೆ. ಈ ವಿಷಯ ಎಲ್ರಿಗೂ ಗೊತ್ತಿರದೆ. ಆದ್ರೆ ಇವತ್ತು ಇಲ್ಲಿ ಏನ್ ನಡೀತಾ ಇದೆ? ಒಂದು ಹೆಣ್ಣಿಗೆ ಅನ್ಯಾಯ ಆಗ್ತಾ ಇದೆ. ನೀನು ಈ ಮನೆಯ ಸೊಸೆ ಅಲ್ಲ, ನನ್ನ ಮಗನ ಹೆಂಡತಿಯೂ ಅಲ್ಲ, ಮನೆ ಬಿಟ್ಟು ಆಚೆ ಹೋಗುವಂತ ದೌರ್ಜನ್ಯ ನಡೆಸ್ತಾ ಇದ್ದಾರೆ. ಇಂಥ ಡೊಮೆಸ್ಟಿಕ್ ವೈಲೆನ್ಸ್ ನ ತಡೆ ಹಿಡಿದು ತಾವು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಡ್ತೀನಿ ಯುವರ್ ಆನರ್. ಪಾಂಡುರಂಗ ಅವ್ರನ್ನ ಬಾಕ್ಸ್ ಹಾಕಿ. ಪಾಂಡುರಂಗ, ಪಾಂಡುರಂಗ, ಪಾಂಡುರಂಗ. ನಮಸ್ಕಾರ ಸ್ವಾಮಿ. ಮಿಸ್ಟರ್ ಪಾಂಡುರಂಗ ಅವರೇ, ಅಕ್ಕಯ್ಯ. ನಿಮ್ ತೊಂದ್ರೆ ಏನು ಅನ್ನೋದನ್ನ ಕೋರ್ಟ್ ಮುಂದೆ ನಿವೇದನೆ ಮಾಡ್ಕೊಳ್ಳಿ. ಅಯ್ಯೋ, ಅದು ಏನು ಅಂತ ನಿವೇದನೆ ಮಾಡ್ಕೊಳ್ಳಿ ಸ್ವಾಮಿ. ಈ ಸುನಾಮಿ ಅನ್ನೋದು ಆಗ್ಬಿಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು ಅಂತ ನನ್ಗೆ ಅನಿಸ್ತಾ ಇದೆ. ನೋಡಿ ಪಾಂಡುರಂಗ ಅವರೇ, ನಿಮಗ್ ಮದ್ವೆ ಆಗಿದ್ಯೋ ಇಲ್ವೋ ಅಷ್ಟ್ ಮಾತ್ರ ಹೇಳಿ. ಇನ್ನೂ ಆಗಿಲ್ಲ ಮೇಡಮ್ ಅವ್ರೆ. ಯಾಕಿನ್ನು ಮದ್ವೆ ಆಗಿಲ್ಲ? ನಿಮ್ಮಂತ ಒಳ್ಳೆ ಹುಡುಗಿ ಇನ್ನು ಸಿಕ್ಕಿಲ್ವಲ್ಲ. ಪಾಂಡುರಂಗ ಅವರೇ, ಈ ಮದ್ವೆ ಬಗ್ಗೆ ನಿಮ್ ಉದ್ದೇಶ ಏನು? ಅದು ನೋಡಿ ಮೇಡಮ್ ಅವರೇ, ಮದುವೆ ಅನ್ನೋದೊಂದು ಆಗ್ಬಿಟ್ರೆ ಗಂಡಸರು ಬಹಳ ಹಾಳಾಗ್ಬಿಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅದ್ ಯಾವ ರೀತಿ ಹಾಳಾಗುತ್ತೆ ಅಂತ ಸ್ವಲ್ಪ ವಿವರಿಸಿ ಹೇಳ್ತೀರಾ? ನೋಡಿ, ಒಂದು ಸಲ ಮದುವೆ ಆದ್ರೆ ಕತೆ ಮುಗಿದೋಯ್ತು. ಕೆಲವು ಹೆಂಡತಿರು ಇರ್ತಾರೆ, ಅವರು ನಿಶ್ಚಿತಾರ್ಥ ಆಗ್ತಿದ್ದಂಗೆ ಗಂಡನ್ನ ಕೊಂದಾಕ್ತಾರೆ. ಇನ್ನು ಕೆಲವರು ಮದುವೆ ಆದ್ಮೇಲೆ ಗಂಡನ್ನ ಒಳ್ಳೆ ಜವಾನನ್ ತರ ದುಡಿಸ್ಕೋತಾರೆ. ಇನ್ನು ಕೆಲವರಂತೂ ಡೈವರ್ಸ್ ಕೊಡೋ ಅಂತ ಜುಟ್ಟು ಜನಿವಾರ ಎಲ್ಲದನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾರೆ. ಓಹೋ, ಮದ್ವೆ ಆಗೋಳು ನಿಮ್ಗೆ ತೊಂದರೆ ಕೊಡ್ತಾಳೆ ಅಂತ ಹೆದರ್ಕೊಂಡು ಮದ್ವೆ ಆಗಿಲ್ಲ. ಅಬ್ಜೆಕ್ಷನ್ ಯುವರ್ ಆನರ್. ಲೀಡಿಂಗ್ ಕ್ವಶನ್ ಕೇಳ್ತಾ ಇದ್ದಾರೆ. ಅಬ್ಜೆಕ್ಷನ್ ಸಸ್ಟೈನ್. ಥ್ಯಾಂಕ್ ಯು ಯುವರ್ ಆನರ್. ನೀವು ಬೇರೆ ಪ್ರಶ್ನೆ ಕೇಳಿ. ಓಕೆ ಯುವರ್ ಆನರ್. ಪಾಂಡುರಂಗ ಅವರೇ, ನಿಮ್ಗೆ ಜಾಜಿ ಜಂಬಲ್ದಿನಿ ಗೊತ್ತಾ? ಯಾರು ಹೇಳಿ ಅವರು? ಈ ಫೋಟೋಲಿರೋರ್ನ ನೀವು ಗುರ್ತಿಸ್ತೀರಾ? ಇವ್ರನ್ನೆಲ್ಲೂ ನೋಡಿದ ನೆನಪು. ಜ್ಞಾಪಕ ಬಂತು ಕಣ್ರಿ. ಹೋದವರು ಅದೇನೋ ಸಮಾಜ ಸೇವೆ ಮಾಡ್ತೀನಿ ಅಂತ ನಮ್ಮ ಮನೆ ಮೋರಿ ಕ್ಲೀನ್ ಮಾಡೋದಕ್ಕೆ ಅಂತ ಬಂದಿದ್ರು. ಅರ್ಧಂಬರ್ಧ ಏನೋ ಕ್ಲೀನ್ ಮಾಡಿದ್ರು, ಆಮೇಲೆ ಕಾಪಿ ಕುಡ್ಕೊಂಬತ್ತೀನಿ ಅಂತ ಹೋದರು. ಪತ್ತನೇ ಇಲ್ಲ ಶಿವ. ನೀವೇನಾದ್ರೂ ಪ್ರಶ್ನೆ ಕೇಳೋದಿದ್ಯಾ? ಎಸ್ ಯುವರ್ ಆನರ್. ಮಿಸ್ಟರ್ ಪಾಂಡುರಂಗ ಅವರೇ, ಮದುವೆ ಆಗಿರೋರು ಮದುವೆ ಆಗಿಲ್ಲ ಅಂತ ಹೇಳ್ಕೊಳ್ಳೋ ಉದಾಹರಣೆ ಸಾಕಷ್ಟು ನಮ್ಮ ಹತ್ರ ಇದೆ. ನಾನು ಹೇಳ್ತಾ ಇದ್ದೀನಿ ನಿಮಗೆ ಮದುವೆ ಆಗಿದೆ ಅಂತ. ನೀವು ಹಂಗೆ ಹೇಳ್ಕೊಳ್ಳಿ, ಮದುವೆ ಆಗಿಲ್ಲ ಅಂತ ನಾವು ಹಿಂಗೆ ಹೇಳ್ಕೊತೀವಿ. ಇಲ್ಲ, ನಿಮಗೆ ಮದುವೆ ಆಗಿದೆ. ಈಗ ಆಡೋ ಮಾತಿಗೆ ಒಂದು ಅರ್ಥ ಬಿಡ್ಬೇಡ್ರಿ. ಮಾನ್ಯ ಜಡ್ಜ್ ಸಾಹೇಬ್ರೆ, ತಪ್ಪಿ ನನಗೆ ಮದುವೆ ಅನ್ನೋದು ಆಗಿದ್ದಿದ್ರೆ ನಾನು ಯಾಕೆ ಈ ಚಳಿಗಾಲದಲ್ಲಿ ಒಬ್ಬಂಟಿಯಾಗಿ ಚಾಪೆ ದಿಂಬು ಹಾಸ್ಕೊಂಡು ಆ ಮೆಟ್ಲ ಕೆಳಗಡೆ ಮಲ್ಕೊತಾ ಇದ್ದೀನಿ? ಸದ್ದು. ಸ್ವತಂತ್ರ ಭಾರತದಲ್ಲಿ ಯಾರು ಎಲ್ಲಿ ಬೇಕಾದ್ರೂ ಮಲಗಬಹುದು, ಆದ್ರೆ ಕಂಡವ್ರ ಜಾಗದಲ್ಲಿ ನಾವು ಮಲಗಬಾರ್ದು ಅಷ್ಟೇ. ಹಾಗಾದ್ರೆ ಜಾಜಿ ಅವ್ರನ್ನ ಮದುವೆ ಆಗಿರೋದು ಯಾರು? ಯಾವನಿಗೆ ಗೊತ್ತು? ನೀವೇ ಆಗಿರ್ಬೋದು, ಇಲ್ಲ ಜಡ್ಜ್ ಸಾಹೇಬ್ರೇ ಆಗಿರ್ಬೋದು. ನೋಡಿ, ಈ ಮದುವೆ ಫೋಟೋಲಿ ಇರೋದು ಯಾರು ಅಂತ ಗುರುತಿಡ್ತೀರಾ? ಇದು ನಾನು. ಇವ್ರು ಯಾರು ಅಂತ ನನಗೆ ಗೊತ್ತಿಲ್ಲಪ್ಪ. ಇವರೇ ಜಾಜಿ ಅವರು. ನೀವು ಮದುವೆ ಆಗಿಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದೀರಾ. ಸುಮ್ಮನೆ ರೀ ಸಾಹೇಬ್ರೆ, ಎಲ್ಲ ಗ್ರಾಫಿಕ್ಸು. ಸರ್, ನನಗೆ ಮದುವೆ ಆಗಿಲ್ಲ. ಬೇಕಿದ್ರೆ ನನ್ನ ತಾಯಿ ರಂಗಮ್ಮನ್ನೇ ನೀವೇ ಒಂದು ಮಾತು ಕೇಳಿ ನೋಡ್ಬೋದು. ಪಾಂಡುರಂಗ ಅವ್ರ ತಾಯಿಯವ್ರನ್ನ ಬಾಕ್ಸ್ ಹಾಕಿ. ರಂಗಮ್ಮ, ರಂಗಮ್ಮ, ರಂಗಮ್ಮ. ಯುವರ್ ಆನರ್, ನಾನು ಅವ್ರನ್ನ ಮೊದಲು 2 ಪ್ರಶ್ನೆಗಳನ್ನ ಕೇಳಬೇಕು ಅಂತ ಕೋರ್ಕೋತಾ ಇದ್ದೀನಿ. ಓಕೆ, ಪ್ರೊಸೀಡ್. ರಂಗಮ್ಮ ಅವರೇ, ಇವರನ್ನ ನೀವೆಲ್ಲಾದ್ರೂ ನೋಡಿದ್ದೀರಾ? 2-3 ಸಲ ನಮ್ಮ ಮನೆ ಹತ್ರ ಬಂದಿದ್ಲು. ನಾನು ಸಮಾಜ ಸೇವಕಿ, ನನಗೆ ವೋಟ್ ಕೊಡಿ ಅಂತ ಕೇಳಿದ್ಲು. ನಾನು ಆಯ್ತು ಅಂತ ಹೇಳಿದೆ. ಆಮೇಲೆ ನಿಮ್ ಮಗನ್ ಕೊಟ್ಟು ಮದುವೆ ಮಾಡಿ ಅಂತ ಕೇಳಿದ್ಲು. ನಾನು ಆಗಲ್ಲ ಅಂದ ಮೇಲೆ ದಿನಾ ಬಂದು ನನ್ನ ತಲೆ ತಿಂತಾ ಇದ್ದಾರೆ. ಇದುವರೆಗೂ ನೀವು ನಿಮ್ಮ ಮಗನ್ಗೆ ಮದ್ವೆ ಮಾಡಿಲ್ವಾ?
ಗಂಡುಗಲಿ ವಂಶಕ್ಕೆ ಸರಿಯಾದ ಸೊಸೆ ಬೇಕು ಅಂತ ನಾನು ಹುಡುಕ್ತಾನೇ ಇದ್ದೀನಿ. ಆದ್ರೆ ಇದುವರೆಗೂ ಅಂಥ ಹೆಣ್ಣು ನನ್ನ ಕಣ್ಣಿಗೆ ಬಿದ್ದೇ ಇಲ್ಲ. ರಂಗಮ್ಮ ಅವರೇ, ನಿಮ್ ಮಗ ದಿನ ರಾತ್ರಿ ಎಲ್ ಮಲಕೋತಾರೆ? ಹೇಳ್ಕೊಳ್ಳೋದಕ್ಕೆ ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು ರಾತ್ರಿ ಆದ್ಮೇಲೆ ಸಾಕು ಆ ತುಂಡು ಬೆಂಡಾಗಿ ಮೆಟ್ಲು ಕೆಳಗಡೆ ಚಾಪೆ ಹಾಸ್ಕೊಂಡು ನಾಯಿ ಥರ ಬಿದ್ದಿರ್ತಾನೆ. ದಟ್ಸ್ ಆಲ್ ಯುವರ್ ಆನರ್. ನೋಡಿ ರಂಗಮ್ಮನವ್ರೆ, ನೀವು ನಿಮ್ ಸೊಸೆ ಹತ್ರ ಜಗಳ ಮಾಡ್ಕೊಂಡಿದ್ದೀರಾ ಅಂತ ನಾನು ಹೇಳ್ತೀನಿ. ಯಾವ ಸೊಸೆ? ಜಾಜಿ ಜಂಬಲ್ ದಿನ್ನಿ ಹತ್ರ. ಗುಲ್ತು ಪರಿಚಯ ಇಲ್ದಿದ್ದವ್ರ ಜೊತೆ ಜಗಳ ಆಡೋದಕ್ಕೆ ನನ್ಗೇನು ಹುಚ್ಚನಾಗಿ ಕಳೆದಿದ್ಯಾ? ಕೇಳಿದ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡಬೇಕು. ಹೆಚ್ಚಿನ ಮಾತುಗಳಿಗೆ ಇಲ್ಲಿ ಅವಕಾಶ ಇಲ್ಲ, ಇದು ಕೋರ್ಟು. ಕ್ಷಮಿಸಿ ಮಹಾಸ್ವಾಮಿಗಳೇ, ಆಕೆ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಹಾಗಿದ್ರೆ ಜಾಜಿ ಜಂಬಲ್ ದಿನ್ನಿ ಅವ್ರನ್ನ ಬಾಕ್ಸ್ ಹಾಕಿ. ಜಾಜಿ ಜಾಜಿ ಜಾಜಿ. ಗಂಡುಗಲಿ ವಂಶ ಅನ್ನೋದು ತುಂಬಾ ದೊಡ್ಡ ವಂಶ. ಅದನ್ನ ನೀವು ಒಪ್ತೀರಾ? ಅಫ್ಕೋರ್ಸ್. ಈ ಆಫ್ ಕೋರ್ಸು ಫುಲ್ ಕೋರ್ಸು ಎಲ್ಲ ಬೇಡ. ಹೌದೋ ಅಲ್ವೋ ಅಷ್ಟೇ ಹೇಳಿ. ಎಸ್ ಯುವರ್ ಆನರ್. ಗಂಡುಗಲಿ ವಂಶದಲ್ಲಿ ಸಂಪ್ರದಾಯಗಳು ಜಾಸ್ತಿ, ಪೂಜೆಗಳು ಜಾಸ್ತಿ, ಭಾರತೀಯ ಹಬ್ಬಗಳನ್ನೆಲ್ಲ ಆಚರಿಸ್ತಾರೆ ಅಲ್ವಾ? ಹೌದು, ನಾವೆಲ್ಲ ಸೆಲೆಬ್ರೇಟ್ ಮಾಡ್ತೀವಲ್ಲ. ಸಂಪ್ರದಾಯಸ್ಥ ಕುಟುಂಬದ ಮಹಿಳೆಗೆ ಮದ್ವೆ ಆದಾಗ ಅವಳಿಗೆ ಕಾಲುಂಗುರ ತೊಡಿಸ್ತಾರೆ ತಾನೆ? ಹಾ, ತೊಡಿಸ್ತಾರೆ. ನಿಮ್ಗೆ ಮದ್ವೆ ಆಗಿದ್ಯಾ? ವಾಟ್ ಅ ಸ್ಟುಪಿಡ್ ಕ್ವಶನ್. ಅಫ್ಕೋರ್ಸ್ ಆಗಿದೆ. ಹಾಗಾದ್ರೆ ನಿಮ್ ಕಾಲುಂಗುರ ತೋರಿಸಿ. ಆಕ್ಚುಲಿ ಅದೇನಾಯ್ತು ಅಂದ್ರೆ, ವಿಧಾನಸೌಧ ಮೆಟ್ಲು ಹತ್ತಿದ್ನಲ್ಲ, ಆಗ ಕಾಲುಂಗ್ರ ಬಿದ್ದೋಯ್ತು. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಒಂದು ಕಾಲಲ್ಲಿದ್ದ ಉಂಗುರ ಏನೋ ಬಿದ್ದೋಯ್ತು, ಆದ್ರೆ ಇನ್ನೊಂದು ಕಾಲಲ್ಲಿದ್ದ ಉಂಗುರ ಏನಾಯ್ತು? ಅದು ವಿಧಾನಸೌಧ ಮೆಟ್ಲು ಇಳ್ಕೊಂಡ್ ಬರ್ತಿದ್ನಲ್ಲ, ಆಗ ಬಿದ್ದೋಯ್ತು. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ನೀವ್ ಯಾವ ವಂಶಕ್ಕೆ ಸೇರಿದವರು? ಗಲಿ ವಂಶಕ್ಕೆ ಸೇರಿದವಳು. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಆಲ್ಸೋ ಯುವರ್ ಆನರ್. ಗಲಿ ಅಂತ ಯಾವ ವಂಶನೂ ಇಲ್ಲ. ನಾನು ಹೇಳಿದ್ದು ಬೇರೆ ತರ ಗಲಿ. ಆಯ್ತು, ಬೇರೆ ಗಲಗಲಿ ಅಂತಾನೆ ಬರ್ಕೊಂಡಿದ್ದೀನಿ. ನಿಮ್ಗೆ ಪಾಂಡುರಂಗ ಅವ್ರ ಜೊತೆ ಮದ್ವೆ ಆಗಿದ್ಯಾ? ಅಫ್ಕೋರ್ಸ್, ನಾನು ಅವರನ್ನೇ ಮದ್ವೆ ಆಗಿರೋದು. ಹಾಗಾದ್ರೆ ಪಾಂಡುರಂಗ ಅವರು ನಿಮಗ್ ಕಟ್ಟಿರೋ ತಾಳಿನ ತೋರಿಸ್ತೀರಾ? ಮೈ ಗಾಡ್, ಆಕ್ಚುಲಿ ನಾನು ತಾಳಿನ ಪಾಲಿಶಿ ಕೊಟ್ಟಿದ್ದೀನಿ. ನೋಟ್ ದಿಸ್ ಪಾಯಿಂಟ್ ಆಲ್ಸೋ ಯುವರ್ ಆನರ್. ಭಾರತೀಯ ಮಹಿಳೆ ಗಂಡನ್ನೇ ಆಗ್ಲಿ ಅಥವಾ ತಾಳಿನೇ ಆಗ್ಲಿ ಪಾಲಿಶಿ ಕೊಟ್ಟಿರೋ ಉದಾಹರಣೆನೇ ಇಲ್ಲ. ನೋಡಿಮ್ಮ, ನೀವು ಪಾಂಡುರಂಗನ ಮದುವೆ ಆಗಿದ್ದೀನಿ ಅಂತ ಹೇಳ್ತಾ ಇದ್ದೀರಾ, ಆದ್ರೆ ಅವ್ರು ಕಟ್ಟಿದ ತಾಳಿ ಆಗಲಿ ಕಾಲುಂಗ್ರ ಆಗಲಿ ಯಾವುದು ನಿಮ್ಮ ಹತ್ರ ಇಲ್ಲ. ಮದುವೆ ಆಗಿದ್ದಕ್ಕೆ ಏನು ಗುರುತೇ ಸಿಗ್ತಾ ಇಲ್ವಲ್ಲ? ಯುವರ್ ಆನರ್, ತಾಳಿ ಕಾಲುಂಗ್ರ ಎಲ್ಲ ಇದೆ. ಅದನ್ನ ಸೇಫ್ ಆಗಿ ಲಾಕರ್ ಅಲ್ಲಿ ಎತ್ತಿಟ್ಟಿದ್ದೀನಿ. ಈಗಾನೇ ಕಳೆದೋಯ್ತು ಅಂತ ಹೇಳಿದ್ರಿ. ಆಯ್ತು, ಅದನ್ನು ತಂದು ನೀವು ಕೋರ್ಟ್ಗೆ ಹಾಜರುಪಡಿಸಿ ವಿಚಾರಣೆಯನ್ನ ನಾಳೆಗೆ ಮುಂದೂಡಲಾಗಿದೆ. ರಂಗಿಲ, ಇವತ್ತು ಕೋರ್ಟಲ್ಲಿ ಹೇಗೂ ಕೇಸು ನಮ್ಮ ಕಡೆನೇ ಆಗುತ್ತೆ. ಆ ಕೇಸು ನಮ್ಮ ಕಡೆ ಆಗ್ತಿದ್ದಾಗೆ ನಾನು ನಿನ್ನೂ ಮದುವೆ ಆಗ್ಬಿಡ್ಲ. ಈಗ ನಾನು ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಈಗ ನಾವಿಬ್ರು ಮದುವೆ ಆದ್ಮೇಲೆ ಹನಿಮೂನ್ಗೆ ಹೋಗೋದಾ ಅಥವಾ ಹನಿಮೂನ್ ಮುಗಿಸ್ಕೊಂಡು ಮದುವೆ ಮಾಡ್ಕೊಳ್ಳೋದ? ಈಗೆಲ್ಲ ರೂಲ್ಸ್ನ ಯಾರು ಫಾಲೋ ಮಾಡ್ತಾರೆ? ನಾವು ಮೊದಲು ಹನಿಮೂನ್ಗೆ ಹೋಗೋಣ, ಆಮೇಲೆ ಮದುವೆ ಆಗೋಣ. ವಿಚಾರಣೆ ಪ್ರಾರಂಭ ಆಗಲಿ. ಯುವರ್ ಆನರ್, ನೀವ್ ಹೇಳ್ದಾಗೆ ಮುತ್ತೈದೆ ಥರನೇ ಬಂದಿದ್ದೀನಿ. ಕತ್ತಲ್ಲಿ ತಾಳಿ ಇದೆ, ಕಾಲಲ್ಲಿ ಕಾಲುಂಗ್ರ ಇದೆ. ಯುವರ್ ಆನರ್, ಇದು ಒರಿಜಿನಲ್ ತಾಳಿನೇನಾ, ಇದನ್ನ ಕಟ್ಟಿರೋದು ಪಾಂಡುರಂಗ ಅವರೇನಾ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಅಬ್ಜೆಕ್ಷನ್ ಯುವರ್ ಆನರ್. ತಾಳಿಯಲ್ಲಿ ಒರಿಜಿನಲ್ ಡೂಪ್ಲಿಕೇಟ್ ಅಂತಿಲ್ಲ. ಚಿನ್ನ ತಗೊಳಕ್ಕಾಗಲಿಲ್ಲ ಅಂತ ಅಂದ್ರೆ ಕಿತ್ತಾಳೆ ಬಳಸ್ತೀವಿ, ಅದು ಇಲ್ಲ ಅಂತಂದ್ರೆ ಅಷ್ಟುದ್ದಾರದಲ್ಲೇ ಮದುವೆ ಶಾಸ್ತ್ರ ಮುಗಿಸ್ತೀವಿ. ಅಬ್ಜೆಕ್ಷನ್ ಸಸ್ಟೈನ್ಡ್. ಥ್ಯಾಂಕ್ ಯು ಯುವರ್ ಆನರ್. ತಾಳಿ ಮತ್ತೆ ಕಾಲುಂಗ್ರ ಹಾಕೊಂಡಿರೋದ್ರಿಂದ ನಿಮಗ್ ಮದ್ವೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ? ಎಸ್, ಪಾಂಡುರಂಗ ಇಸ್ ಮೈ ಹಾಬಿ. ಹಾಗಾದ್ರೆ ಮದ್ವೆ ಆದ್ಮೇಲೆ ನೀವು ಹನಿಮೂನ್ಗೆ ಅಂತ ಎಲ್ಲೆಲ್ಲಿಗೆ ಹೋಗಿದ್ರಿ? ಅಬ್ಜೆಕ್ಷನ್ ಯುವರ್ ಆನರ್. ಈ ಹನಿಮೂನ್ ವಿಷಯ ಬೆಡ್ರೂಮ್ ಸಂಬಂಧಪಟ್ಟಿದ್ದು. ಅಬ್ಜೆಕ್ಷನ್ ಓವರ್ ರೂಲ್ಡ್. ಥ್ಯಾಂಕ್ ಯು ಯುವರ್ ಆನರ್. ಹೇಳಿ ಜಾಜಿ ಅವರೇ, ಮದ್ವೆ ಆದ್ಮೇಲೆ ನೀವು ಎಲ್ಲಿಗೆ ಹೋಗಿದ್ರಿ ಹನಿಮೂನ್ಗೆ? ಯಾವ ಹೋಟ್ಲಲ್ಲಿ ಉಳ್ಕೊಂಡಿದ್ರಿ? ಏನೇನ್ ನೋಡಿದ್ರಿ? ಆಕ್ಚುಲಿ ಅದು ನಾನು ಸಿಕ್ಕಾಪಟ್ಟೆ ಸೋಷಿಯಲ್ ಸರ್ವಿಸ್ ಮಾಡ್ತೀನಲ್ಲ, ಹಾಗಾಗಿ ಐ ಆಮ್ ವೆರಿ ಬಿಸಿ, ಟೈಮ್ ಇಲ್ಲ. ಹಾಗಾಗಿ ನಾನು ಹನಿಮೂನ್ಗೆ ಹೋಗಕ್ಕಾಗ್ಲಿಲ್ಲ. ನಿಮಗ್ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? 3 years. 3 years ಅಂದ್ರೆ ನಿಮ್ಗೆ ಹನಿಮೂನ್ಗೆ ಹೋಗೋದಕ್ಕೆ 3 years ಅಲ್ಲಿ ಟೈಮೇ ಸಿಗ್ಲಿಲ್ವಾ? ಅದು ಏನಾಯ್ತು ಅಂದ್ರೆ, ಎಸ್ ಆರ್ ನೋ ಅಷ್ಟೇ ಹೇಳ್ರಿ. ನೋ. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಜಾಜಿ ಅವರೇ, ನೀವು ನಿಮ್ ಗಂಡನ ಜೊತೆ ಎಷ್ಟು ದಿನ ಸಂಸಾರ ಮಾಡಿದೀರಾ? ವಾಟ್ ಆರ್ ಸಿಲ್ಲಿ ಕ್ವಶನ್. ಗಂಡ ಹೆಂಡತಿ ಅಂದ್ಮೇಲೆ ಎವ್ರಿ ಡೇ ಸಂಸಾರ ಮಾಡೇ ಮಾಡ್ತಾರೆ. ನಾನ್ ಕೇಳ್ತಾ ಇರೋದು ಆ ರೀತಿ ಅಲ್ಲ. ನೀವು ನಿಮ್ ಗಂಡನ ಜೊತೆ ಒಂದೇ ರೂಮ್ ಅಲ್ಲಿ ಎಷ್ಟು ದಿನ ಸಂಸಾರ ಮಾಡಿದೀರಾ ಅಂತ. ಅದಾಗಿದೆ. ಮಕ್ಳೆಷ್ಟು? ಇನ್ನೂ ಆಗಿಲ್ಲ. ಯುವರ್ ಆನರ್, ಈಕೆ ಮಾತುಗಳಿಂದಾನೇ ಅರ್ಥ ಆಗ್ತಾ ಇದೆ
ಗಂಡ ಹೆಂಡತಿಯರಲ್ಲಿ ವೈಯಕ್ತಿಕ ಸಂಬಂಧ ಇಲ್ಲ ಅಂದ್ರೆ ಈಕೆ ಪಾಂಡುರಂಗ ಗಂಡುಗಲಿನ ಮದುವೆನೇ ಆಗಿಲ್ಲ. ಅವ್ರ ಹತ್ರ ಇರೋ ಆಸ್ತಿನ ಒಡ್ಕೋಬೇಕು ಅಂತ ಹೆಂಡತಿ ಅಂತ ಸರ್ಚ್ ಮಾಡ್ಕೊಂಡು ಬಂದಿದ್ದಾರೆ. ಕೈ ಮುದ್ದು ಕೇಳ್ಕೊತೀನಿ, ಪಾಂಡುರಂಗ ಇಸ್ ಮೈ ಹಸ್ಬೆಂಡ್, ತಗೊಂಡ್ಬಿಡ್ರೆ. ಅಭಿ, ಐ ಲವ್ ಯು. ನನ್ ತಲೆ ಮೇಲೆ ಕೈ ಇಟ್ಟು ಹೇಳಿ, ನಾನ್ ನಿಮ್ ಹೆಂಡತಿ ಅಲ್ವಾ? ನಮ್ ಪ್ರೀತಿ ಮೇಲೆ ಆಣೆ ಮಾಡಿ ಹೇಳಿ, ನಾನ್ ನಿಮ್ ಹೆಂಡತಿ ಅಲ್ವಾ? ನೋಡಿ, ಮುಂದಿನ ವಾರ ಹನಿಮೂನ್ಗೆ ಅಂತ ಸ್ವಿಟ್ಜರ್ಲ್ಯಾಂಡ್ ಹೋಗೋಣ. ಏನೇನ್ರಿ ನೀವು ಹೇಳ್ತಾ ಇರೋದು? ಅದು ಮಹಾಸ್ವಾಮಿ, ನಾನು ಈಗ ತಾನೇ ಒಂದು ಧರ್ಮ ಸಂಕಟಕ್ಕೆ ಸಿಕ್ಕಾಕೊಂಡ್ಬಿಟ್ಟೆ. ಇವರು ನನ್ನ ಹೆಂಡ್ತಿನೇ, ನಾನು ಹೆಂಡ್ತಿ ಅಲ್ಲ ಅಂತ ಹೇಳ್ಬಿಟ್ಟಿದ್ದೆ. ಅದೇನಾಯ್ತು ಅಂದ್ರೆ ನಮ್ಮಿಬ್ರು ಮಧ್ಯೆ ಒಂದು ಸ್ವಲ್ಪ ಏನೋ ಜಗಳ ಬಂದ್ಬಿಡ್ತು, ಅದಕ್ಕೋಸ್ಕರ ನಾನು ಆ ಥರ ಹೇಳ್ಬಿಟ್ಟಿದ್ದೆ. ಈಗ ಅವ್ರಿಗೆ ಬುದ್ಧಿ ಬಂದಂಗಿದೆ. ಹಿರಿಯರಾಗಿ ನೀವೊಂದೆರಡು ಬುದ್ಧಿ ಮಾತು ಹೇಳ್ಬಿಟ್ಟು ನಮ್ಮಿಬ್ರು ದಾಂಪತ್ಯಕ್ಕೆ ಒಂದು ದಾರಿ ಮಾಡ್ಕೊಡ್ಬೇಕಂತ ಕಳಕಳಿಯಿಂದ ಕೇಳ್ಕೊತೀನಿ. ವಾದ ವಿವಾದ ಆಲಿಸಿದ ಮೇಲೆ ಜಾಜಿ ಜಂಬಲ್ದಿನ್ನಿ ತನ್ನ ಗಂಡನ ಜೊತೆ ನೆಟ್ಟಿಗೆ ಸಂಸಾರ ಮಾಡ್ತಾ ಇಲ್ಲ. ಆದ್ದರಿಂದ ಈ ರೀತಿಯ ವಿರಸ ಏರ್ಪಾಡಾಗಿದೆ ಎಂಬುದು ಮೇಲ್ನೋಟಕ್ಕೆ ರುಜುವಾತಾಗಿದೆ. ಇನ್ನು ಮುಂದೆ ಗಂಡನ ಜೊತೆ ಸುಖವಾಗಿ ಸಂಸಾರ ಮಾಡಿ ಮುಂದಿನ ವರ್ಷದ ವೇಳೆಗೆ ಅವರ ಮಗುವನ್ನು ಕೋರ್ಟಿಗೆ ಹಾಜರು ಪಡಿಸತಕ್ಕದ್ದು ಎಂಬುದಾಗಿ ಈ ಮೂಲಕ ಆದೇಶಿಸಲಾಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಅದು ಜಾಜ್ ಜಂಬಲ್ದಿನವ್ರೆ, ಈ ಥ್ಯಾಂಕ್ಸ್ ಗಿಂಕ್ಸ್ ಎಲ್ಲ ಪಕ್ಕಕ್ಕೆ ಇಟ್ಬಿಡಿ. ಲಗೇಜ್ ಎಲ್ಲ ರೆಡಿ ಆಗಿದೆ, ನಡ್ರಿ ಹನಿಮೂನ್ಗೆ ಹೋಗ್ಬಿಟ್ಟು ಬರೋಣ. ಅದಕ್ಕೆ ಯಾಕೆ ಇಷ್ಟೊಂದು ಅರ್ಜೆಂಟ್? ಯೋಚನೆ ಅರ್ಜೆಂಟ್ ಮಾಡ್ಬೇಕು ಕಣ್ರಿ. ಬರೋ ವರ್ಷದೊಳಗಡೆ ನಾವು ಮಗನ ಕೋರ್ಟಿಗೆ ತೋರಿಸ್ಬೇಕು, ಇಲ್ಲ ಅಂದ್ರೆ ನಿಮ್ಮನ್ನ ಅನ್ಯಾಯವಾಗಿ ಜೈಲಿಗೆ ಕೊಂಡ್ಬಿಡ್ತಾರೆ. ಅದಕ್ಕೆ ಯಾಕೆ ಹನಿಮೂನ್ಗೆ ಹೋಗ್ಬೇಕು? ಹನಿಮೂನ್ಗೆ ಹೋಗ್ಲಿಲ್ಲ ಅಂದ್ರೆ ಮಗು ತೋರ್ಸೋದೆ ಹಂಗೆ. ಯಾವ್ದಾದ್ರು ಮಗುನ ದತ್ತು ತಗೊಂಡು ಅದನ್ನೇ ನಮ್ಮ ಮಗು ಅಂತ ತೋರಿಸಿದ್ರೆ ಆಯ್ತು.